ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವ ನಮ್ಮ ಜೀವನ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಏರಿಕೆಯಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಸೋರಿಯಾಸಿಸ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ. ಹಾಗಾದ್ರೆ ಸೋರಿಯಾಸಿಸ್ ಅಂದ್ರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಹೇಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ ಸಮಸ್ಯೆ ಅನ್ನೋದು ಎಲ್ಲರನ್ನ ಹೆಚ್ಚಾಗಿ ಕಾಡ್ತಾ ಇದೆ. ಸೊ ಸೋರಿಯಾಸಿಸ್ ಅಂದ್ರೆ ಏನು ಅಂತ ಹೇಳಿ ತಿಳಿದುಕೊಳ್ಳೋದಕ್ಕೂ ಮುನ್ನ ಸೋರಿಯಾಸಿಸ್ ಅಂಡ್ ಸ್ಕಿನ್ ಡಿಸಾರ್ಡರ್ಸ್ ಎರಡು ಒಂದೇನಾ ಅಥವಾ ಬೇರೆನಾ ಅನ್ನುವಂಥ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಆ ಕುರಿತು ಕ್ಲಾರಿಟಿಯನ್ನು ಕೊಡೋದಾದ್ರೆ ಡಾಕ್ಟರ್. ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ವಿಚ್ ಇಸ್ ಅ ಲಾರ್ಜೆಸ್ಟ್ ಸ್ಕಿನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಅಂದರೆ ನಾರ್ಮಲ್ ಆಗಿ ಈಗ ಚರ್ಮದ ಸಮಸ್ಯೆ ಲೈಕ್ ಸ್ಮಾಲ್ ಪಿಂಪಲ್ಸ್ ಇರ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಅಲರ್ಜಿಕ್ ಆರ್ಟಿಕೇರಿಯಲ್ ರ್ಯಾಷಸ್ ಇರ್ಬೋದು, ಅಥವಾ ಎಕ್ಸಿಮಾ ಇರ್ಬೋದು. ಸೊ ಈ ಥರ ಬಂದಾಗ ತುಂಬಾ ವರಿ ಮಾಡ್ತಾರೆ. ಅದರಲ್ಲೂ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಇದು ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಅವರನ್ನು ಬಾಧಿಸುವಂಥದ್ದು. ಸೊ ಇದರಿಂದ ಅವ್ರಿಗೆ ಮೆಂಟಲ್ ಸ್ಟೇಟ್ ಕೂಡ ಡಿಸ್ಟರ್ಬ್ ಆಗುತ್ತೆ ಆ್ಯಸ್ ವೆಲ್ ಆಸ್ ದ ಫಿಸಿಕಲ್. ಸೊ ಇದರಿಂದ ಹಲವಾರು ಒಂದು ಕಾಂಪ್ಲಿಕೇಶನ್ಸ್ನ ಫೇಸ್ ಮಾಡ್ತಾರೆ. ಲೈಕ್ ಸೋಷಿಯಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕಾಗೋದಿಲ್ಲ. ಸೊ ಅಥವಾ ಅದರಿಂದ ಅವರು ಸೂಸೈಡಲ್ ಟೆಂಡೆನ್ಸಿಗೆ ಕೂಡ ಹೋಗ್ಬೋದು. ಸೊ ಹಲವಾರು ಸಮಸ್ಯೆಗಳನ್ನ ಅವರು ಫೇಸ್ ಮಾಡ್ತಿರ್ತಾರೆ. ಹಾಗೆ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಯಾವ ಏಜಲ್ಲಿ ಕೂಡ ಬರ್ಬೋದು. ಸೊ ದರ್ ಈಸ್ ನೋ ಏಜ್ ಲಿಮಿಟ್, ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತಲೇ ಹೇಳ್ಬೋದು. ಅಂದರೆ ಯಾವಾಗ ಇಮ್ಯೂನ್ ಸಿಸ್ಟಮಲ್ಲಿ ವ್ಯತ್ಯಾಸ ಆಗುತ್ತೋ ಡ್ಯೂ ಟು ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಈ ಸೋರಿಯಾಸಿಸ್ ಬರುವಂಥದ್ದು. ಓಕೆ ಡಾಕ್ಟರ್, ಇನ್ನು ಇದು ಸೋರಿಯಾಸಿಸ್ ಸಮಸ್ಯೆ ಅಂತ ಹೇಳಿ ಕಂಡು ಹಿಡಿಯೋದು ಹೇಗೆ, ಅಂದರೆ ಅದಕ್ಕೆ ಇರ್ತಕ್ಕಂತಹ ಸಿಂಪ್ಟಮ್ಸ್ ಜೊತೆಗೆ ಯಾವೆಲ್ಲ ಕಾರಣಗಳಿಂದ ಸೋರಿಯಾಸಿಸ್ ಜನರನ್ನು ಕಾಡ್ತಾ ಇದೆ? ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಹಲವಾರು ಕಾರಣಗಳಿಂದ ಬರುತ್ತೆ. ಸೊ ಮೇನ್ಲಿ ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಸೊ ಡ್ಯೂ ಟು ಇಮ್ಯೂನ್ ಸಿಸ್ಟಮಿಂದ ಲೈಕ್ ಡಿಸ್ಟರ್ಬ್ ಆಗೋದ್ರಿಂದ, ಸೊ ಅವರಲ್ಲಿ ಓವರ್ ಆ್ಯಕ್ಟಿವ್ ಆಗೋದ್ರಿಂದ ಈ ಸಮಸ್ಯೆ ಬರುವಂಥದ್ದು. ಆ್ಯಂಡ್ ಲಾಟ್ ಆಫ್ ಸ್ಟ್ರೆಸ್ ಇರ್ಬೋದು, ಟೆನ್ಷನ್ ಇರ್ಬೋದು, ಸೊ ಒತ್ತಡವಾದ ಜೀವನ ಶೈಲಿ ಅಂತ ಹೇಳ್ತೀವಿ. ಸೊ ಅದು ಕೂಡ ಸೋರಿಯಾಸಿಸ್ ಅಂತ ಚರ್ಮ ಕಾಯಿಲೆ ಬರೋದಕ್ಕೆ ಸಾಧ್ಯ ಅಂತ. ಸೊ ಇನ್ನು ಕೆಲವರಲ್ಲಿ ಮೋರ್ ಆಫ್ ಲೈಫ್ ಸ್ಟೈಲ್ ಅಂತಲೇ ಕೂಡ ಹೇಳ್ಬೋದು. ಸೊ ಆಲ್ರೆಡಿ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಸೊ ಅನುವಂಶೀಯವಾಗಿ ಬಂದಿದೆ. ಸೊ ಇನ್ ಸಚ್ ಕೇಸಸ್ ಅರ್ಲಿ ಏಜಸಲ್ಲಿ ವಿಚ್ ಇಸ್ ಪಾಸಿಬಲ್, ಅಂದರೆ ಹಿಂಗೆ ಮಕ್ಕಳಲ್ಲಿ ಕೂಡ ಬರ್ಬೋದು ಅಥವಾ ಅರ್ಲಿ ಏಜಸಲ್ಲೇ ಕಾಣಿಸುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಅನುವಂಶೀಯವಾಗಿ ಕೂಡ ಇದು ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸೋರಿಯಾಸಿಸ್ ಕೆಲವ್ರಿಗೆ ಲೈಕ್ ಕೆಮಿಕಲ್ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ. ಸೊ ವಿಚ್ ಕ್ಯಾನ್ ಟ್ರಿಗರ್ ಓವರ್ ಲೈಕ್ ಆರ್ಸೆನಿಕ್ ಇರ್ಬೋದು, ಲೆಡ್ ಇರ್ಬೋದು, ಸೊ ಮರ್ಕ್ಯುರಿ ಇರ್ಬೋದು. ಸೊ ಈ ಥರ ಒಂದು ಪಾಯ್ಸನಸ್ ಕೆಮಿಕಲ್ ಸಬ್ಸ್ಟೆನ್ಸ್ ಜೊತೆ ಕಾಂಟ್ಯಾಕ್ಟ್ ಬಂದಾಗ ಸೊ ದರ್ ಇಸ್ ಅ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಸೋರಿಯಾಸಿಸ್ ಅಂತ. ಇನ್ನು ಕೆಲವ್ರಿಗೆ ಸೋರಿಯಾಸಿಸ್ ಸಮಸ್ಯೆ ಯಾವುದೇ ಕಾರಣಗಳಿರೋದಿಲ್ಲ. ಸೊ ಬದಲಾಗಿ ಇಮ್ಯೂನ್ ಸಿಸ್ಟಮಲ್ಲಿ ವೇರಿಯೇಷನ್ ಆದಾಗ ಓವರ್ ಆ್ಯಕ್ಟಿವ್ ಇಮ್ಯೂನ್ ಸಿಸ್ಟಮಿಂದ ಕೂಡ ಬರುವ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು. ಸೊ ವಿತೌಟ್ ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಳ್ಬಹುದಾ ಸೋರಿಯಾಸಿಸ್ ಅಂತ ಬಂದಾಗ? ಸೋರಿಯಾಸಿಸ್ ಅಂತ ಹೇಳಿದಾಗ ವಿಚ್ ಇಸ್ ಯೂಶಲಿ ಸಿಂಪ್ಟಮ್ಯಾಟಿಕ್, ಅಂದರೆ ಗೊತ್ತಾಗತ್ತೆ. ಸೊ ನೋಡೋದಕ್ಕೆ ಆಡ್ ಕಾಣಿಸುವಂಥದ್ದು. ಸೊ ಇದರಿಂದ ಅವರ ಒಂದು ಇಡೀ ಲೈಫ್ ಸ್ಟೈಲೇ ಡಿಸ್ಟರ್ಬ್ ಆಗುತ್ತೆ. ಆ್ಯಂಡ್ ಮಾನಸಿಕವಾಗಿ ಹಾಗೆ ಲೈಕ್ ಫಿಸಿಕಲಿ ದೆಲ್ ಬಿ ಸಫರಿಂಗ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಹೋಮಿಯೋಕೇರ್ನಲ್ಲಿ ಸೋರಿಯಾಸಿಸ್ ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸಾ ವಿಧಾನ ಇದೆ? ಸೊ ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಬೇಸಿಕಲಿ ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವ ಕಾರಣದಿಂದ ಬಂದಿದೆ ಅಂತ ತಿಳ್ಕೊಬೇಕಾಗತ್ತೆ. ಈಗ ನಾರ್ಮಲ್ ಸ್ಕಿನ್ ಲೈಫ್ ಸೈಕಲ್ ಅಂತ ತಿಳ್ಕೊಳ್ಳೋದಾದರೆ ಸೊ 28 to 35 ಡೇಸ್ ಒಳಗಡೆ ಸೊ ಹೊಸ ಚರ್ಮ ಬರುವಂಥದ್ದು, ಸೊ ಈಗೇನು ಶೆಡ್ ಆಗುವಂಥದ್ದು, ಸೊ ಮತ್ತೆ ಹೊಸ ಚರ್ಮ ಬರುವಂಥದ್ದು. ಈ ಪ್ರೋಸೆಸ್ ಎಲ್ಲರಲ್ಲಿಯೂ ನಡೀತಾನೆ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಸೋರಿಯಾಸಿಸ್ 10 times ಮಲ್ಟಿಪ್ಲಿಕೇಶನ್ ದ್ಯಾನ್ ನಾರ್ಮಲ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಆಗ ಒಂದು ಸ್ಕಿನ್ ಸೆಲ್ಸ್ ಎಲ್ಲ ಅಲ್ಲೇ ಬಿಲ್ಡಪ್ ಆಗುವಂಥದ್ದು, ಪದ್ರ ಆಗುವಂಥದ್ದು, ಅಥವಾ ಪುಡಿ ಪುಡಿಯಾಗಿ ವೈಟಿಶ್ ಸಿಲ್ವರಿ ಸ್ಕೆಲಿ ಫ್ಲೇಕ್ಸ್ ಅಂತ ಹೇಳ್ತೀವಿ. ಸೊ ಉದುರುವಂಥದ್ದು ಹೆಚ್ಚಾಗುತ್ತೆ, ವಿಚ್ ಇಸ್ ಸೀನ್ ಇನ್ 90% ಆಫ್ ದಿ ಕೇಸಸ್. ಸೊ ಇನಿಷಿಯಲಿ ತಲೆನಲ್ಲಿ ಬಂದಾಗ ಕೆಲವ್ರಿಗೆ ಗೊತ್ತಾಗೋದಿಲ್ಲ, ಅಂದರೆ ಅದು ಸೋರಿಯಾಸಿಸ್ ಅಥವಾ ಡ್ಯಾಂಡ್ರಫ್ ಅಂತ ಎಷ್ಟೊಂದು ಜನ ಮಿಸ್ಟೇಕ್ ಮಾಡ್ಕೊಂಡಿರ್ತಾರೆ. ಸೊ ಡ್ಯಾಂಡ್ರಫ್ಗೋಸ್ಕರ ಹಲವಾರು ಆಯಿಲ್ಸ್ ಇರ್ಬೋದು ಅಥವಾ ಶಾಂಪೂಸ್ ಇರ್ಬೋದು, ಈ ಥರ ಎಕ್ಸ್ಪೆರಿಮೆಂಟ್ ನಡೀತಾನೆ ಇರುತ್ತೆ. ಸೊ ಯಾವಾಗ ಈ ಸೋರಿಯಾಟಿಕ್ ಲೆಷನ್ಸ್ ಕಿವಿ ಹಿಂಭಾಗದಲ್ಲಿ ಅಥವಾ ಕುತ್ತಿಗೆ ಕೆಳಭಾಗದಲ್ಲಿ ಬರುತ್ತೋ ಸೊ ಆಗ ಲೆಷನ್ಸ್ ದೊಡ್ಡದಾಗ್ತಾ ಹೋಗುತ್ತೆ ವಿತ್ ಸಿವಿಯರ್ ಹಿಚ್ಚಿಂಗ್ ಅಥವಾ ಆ ಭಾಗದಲ್ಲಿ ಹೇರ್ ಲಾಸ್ ಆಗುವಂಥದ್ದು. ಸೊ ಈ ಥರ ಸಿಂಪ್ಟಮ್ಸ್ ಆಗ್ತಾ ಇರುತ್ತೆ. ಸೊ ಆಗ ಅವರು ಡಯಾಗ್ನೋಸಿಸ್ ಅಂತ ಮಾಡಿದಾಗ ಸೊ ಅದು ಸೋರಿಯಾಸಿಸ್ ಅಥವಾ ಸೆಬರೋಯಿಕ್ ಡರ್ಮಟೈಟಿಸ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಬಂದಿದೆ ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಒಂದು ರೀತಿ ಮುಜುಗರ ಆಗುತ್ತೆ. ಸೊ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡದೆ ಯಾವುದಾದ್ರೂ ಲೋಷನ್ಗಳನ್ನು ಅಪ್ಲೈ ಮಾಡ್ಬೋದು ಅಥವಾ ಆಯಿಂಟ್ಮೆಂಟ್ಗಳನ್ನ ಯೂಸ್ ಮಾಡೋದು ಹೆಚ್ಚಾಗಿ ಮಾಡ್ತಾರೆ. ಸೊ ಅದು ಸಿವಿಯರ್ ಆದಾಗ ಏನೆಲ್ಲ ಕಾಂಪ್ಲಿಕೇಶನ್ ಫೇಸ್ ಮಾಡಬೇಕಾಗತ್ತೆ ಡಾಕ್ಟರ್?
ಸೊ ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ನೀವು ಹೇಳಿದಾಗೆ ಕೆಲವ್ರಿಗೆ ಸೋರಿಯಾಸಿಸ್ ಅಂತ ಕೂಡ ಗೊತ್ತಿರೋದಿಲ್ಲ ಆ್ಯಂಡ್ ಯಾವುದೋ ಒಂದು ಲೈಕ್ ಅಲರ್ಜಿ ಅಥವಾ ಕಜ್ಜಿ ಆಗಿದೆ, ಸೊ ತುರಿಕೆ ಬರ್ತಿದೆ, ತುಂಬ ಇಚ್ಚಿಂಗ್ ಇದೆ, ರ್ಯಾಷಸ್ ಆಗಿದೆ ಅಂತ ಹೇಳಿ ಸೊ ಅವರೇ ಫಸ್ಟ್ ಮನೆ ಮದ್ದನ್ನು ಟ್ರೈ ಮಾಡ್ತಾರೆ ಆ್ಯಂಡ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ನ ಹಚ್ತಾ ಇರ್ತಾರೆ. ಸೊ ಸೋರಿಯಾಸಿಸ್ ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್, ಸೊ ಯೂಶಲಿ ಇಂಟರ್ನಲ್ ಮೆಡಿಕೇಶನ್ಸ್ ತುಂಬಾ ಅಗತ್ಯ ಇರುತ್ತೆ ಆ್ಯಂಡ್ ಎಕ್ಸ್ಟರ್ನಲ್ ಮೆಡಿಕೇಶನ್ಸಿಂದ ಸೊ ಕೆಲವ್ರಿಗೆ ಅದು ಹೆಲ್ಪ್ ಆಗುತ್ತೆ. ಇನ್ ಸಮ್ ಕೇಸಸ್ ಸೊ ಇಟ್ ಕ್ಯಾನ್ ಟ್ರಿಗರ್ ಓವರ್, ಅವರ ಸ್ಕಿನ್ ತುಂಬ ಸೆನ್ಸಿಟಿವ್ ಇದ್ದಾಗ ಸೊ ಮತ್ತಷ್ಟು ಜಾಸ್ತಿ ಆಗ್ಬೋದು ಆ್ಯಂಡ್ ಇಟ್ ಕ್ಯಾನ್ ಬಿ ಫಾಸ್ಟ್ ಸ್ಪ್ರೆಡಿಂಗ್ ಅಂತ ಹೇಳ್ಬೋದು. ಸೋರಿಯಾಸಿಸ್ ವಿಚ್ ಇಸ್ ಅ ನಾನ್ ಕಾಂಟೇಜಿಯಸ್, ಅಂದರೆ ಒಬ್ಬರಿಂದ ಒಬ್ಬರಿಗೆ ಅದು ಸ್ಪ್ರೆಡ್ ಆಗೋದಿಲ್ಲ. ಸೊ ಬದಲಾಗಿ ಅವರ ಒಂದು ದೇಹದಲ್ಲೇ ಇಮ್ಯುನಿಟಿ ಯಾವ ಥರ ಇದೆ ಸೊ ಅಕಾರ್ಡಿಂಗ್ ಟು ದಟ್ ಸೊ ಇಟ್ ವಿಲ್ ಬಿ ವೈಡ್ ಸ್ಪ್ರೆಡಿಂಗ್, ಅಥವಾ ಇನ್ನು ಕೆಲವ್ರಿಗೆ ಸ್ಲೋ ಆಗಿ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಲರ್ಜಿಕ್ ರ್ಯಾಷಸ್ ತುಂಬಾ ಇರುವಂಥದ್ದು, ಇಚ್ಚಿಂಗ್ ಜಾಸ್ತಿ ಆಗ್ಬೋದು, ಸೊ ಫ್ಲೇಕ್ಸ್ ಫಾರ್ಮೇಷನ್ ಆಗ್ಬೋದು, ಇದನ್ನು ನಾವು ನೋಡ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರದ್ದೇ ಆಗಿರುವಂಥ ಕೆಲವೊಂದಿಷ್ಟು ಅಸಂಪ್ಷನ್ಸ್ಗಳಿರುತ್ತೆ. ಲೈಕ್ ನೀವು ಹೇಳ್ತಾ ಇದ್ರಿ ಇದು ಸ್ಪ್ರೆಡ್ ಆಗತ್ತಾ ಆಗಲ್ವಾ ಅನ್ನೋದಾಗಿ. ಸೊ ಆ ಒಂದೆಲ್ಲ ಗೊಂದಲದಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ ಡಾಕ್ಟರ್? ಸೊ ಈಗ ಸೋರಿಯಾಸಿಸ್ ಅಂತ ಡಾಕ್ಟರ್ ಈ ಕುರಿತಂತೆ ಮತ್ತಷ್ಟು ಮಾತಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ. ನಿಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಸರ ಇಲ್ಲ ಕೇವಲ ತೋರಿಸ್ತಿರಲ್ರಿ, ನಮ್ಗೆ ಹಂಗೆ ಆಗೈತ್ರಿ. ಓಕೆ, ಟ್ರೀಟ್ಮೆಂಟ್ ಏನಾದರೂ ತೊಗೊಂಡಿರುವಂಥದ್ದು, ಪರೀಕ್ಷೆ ಏನಾದರೂ ಮಾಡಿಸಿದ್ದೀರಾ? ಇಲ್ಲ ಸರ, ಮಾಡ್ತಿಲ್ರಿ. ಇಲ್ಲ ಗುಳಿಗೆ ಅಂಗಡಿ ಮೂಲಾಮ್ ಕೊಟ್ಟಿದ್ರಿ, ಆದ್ರೆ ಹೋಗಿ ಬಂದ್ರಿ ಸರ್. ಓಕೆ, ಸೊ ಎಷ್ಟು ದಿವಸದಿಂದ ಇದೆ, ನೀವು ಎಷ್ಟು ದಿವಸದಿಂದ ಸಫರ್ ಆಗ್ತಿದ್ದೀರಾ? ಇವೆಲ್ಲ ಒಂದು ತಿಂಗಳ ಮೇಲೆ ಆಗ್ತದೆ. ಓಕೆ, ಇಚ್ಚಿಂಗ್ ತುಂಬ ಜಾಸ್ತಿ ಇರುತ್ತಾ, ತುರಿಕೆ ಜಾಸ್ತಿ ಆಗುವಂಥದ್ದ? ಮಕ್ಕಳ ಮೇಲೆ ಊಟ ಇದಾಗೈತ್ರಿ, ಇಲ್ಲಿ ಇದಾಗೈತ್ರಿ. ಓಕೆ, ನೋಡಿ ಈಗ ನಿಮಗೆ ಅಲರ್ಜಿಕ್ ರ್ಯಾಷಸ್ ಇದೆ ಅಥವಾ ಇಚ್ಚಿಂಗ್ ಇದೆ ಅಂತ ಹೇಳ್ತಿದ್ದೀರಾ. ಸೊ ಅದು ಸೋರಿಯಾಸಿಸ್ ಅಥವಾ ಡ್ರೈ ಎಕ್ಸಿಮಾ ಇರ್ಬೋದು. ಸೊ ಅದು ಕೂಡ ನೋಡಬೇಕಾಗತ್ತೆ. ಸೊ ಆಫ್ಟರ್ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಆದ ನಂತರ ಗೊತ್ತಾಗುವಂಥದ್ದು. ಸೊ ನೀವೀಗ ಹೇಳ್ತಿದ್ದೀರಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ತೊಗೊಂಡಿದ್ದೀವಿ, ಹಚ್ತಿದ್ದೀರಾ ಅಂತ. ಸೊ ಇದು ಫಸ್ಟ್ ಆಫ್ ಆಲ್ ನೋಡಬೇಕಾಗತ್ತೆ, ಡಯಾಗ್ನೋಸ್ ಮಾಡಬೇಕು ಅದು ಸೋರಿಯಾಸಿಸ್ ಅಥವಾ ಬೇರೆ ಯಾವುದಾದ್ರು ಚರ್ಮದ ಕಾಯಿಲೆನೇ ಅಂತ. ಸೊ ತದನಂತರ ಟ್ರೀಟ್ಮೆಂಟ್ ಮಾಡೋದು ಉತ್ತಮ. ಸೊ ಒಂದ್ಸರಿ ನೀವು ನಿಯರೆಸ್ಟ್ ಬ್ರಾಂಚಿಗೆ ವಿಸಿಟ್ ಮಾಡಿ, ಸೊ ಆಫ್ಟರ್ ಒಂದು ಎಕ್ಸಾಮಿನೇಷನ್ ಆದಮೇಲೆ ಇಫ್ ನೀಡೆಡ್ ಫರ್ದರ್ ಟೆಸ್ಟ್ನ ಮಾಡಿಸುವಂಥದ್ದು. ಸೊ ಡಯಾಗ್ನೋಸ್ ಮಾಡಿ ನಿಮಗೆ ಎಷ್ಟು ದಿವಸಗಳ ಟ್ರೀಟ್ಮೆಂಟ್ ಬೇಕಾಗತ್ತೆ ಅಂತ ಸಜೆಸ್ಟ್ ಮಾಡ್ಬೋದು. ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ನೀವು ನಿಯರೆಸ್ಟ್ ಬ್ರಾಂಚಿಗೆ ಕಾಲ್ ಮಾಡಿ ಬರಬಹುದು. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ಅವರದೇ ಆಗಿರುವಂತಹ ಅಸಂಪ್ಷನ್ಸ್ಗಳಿರುತ್ತೆ, ಅದರಿಂದ ಹೊರಗೆ ಬರೋದು ಹೇಗೆ ಅಂತ ಹೇಳಿ. ಸೊ ಈಗ ಇವ್ರು ಹೇಳಿದಾಗೆ ಅವರೇ ಒಂದು ಲೈಕ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ ಅಥವಾ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಕೊಳ್ತಿದ್ದಾರೆ. ಸೊ ಅದು ಸೋರಿಯಾಸಿಸ್ ಇಲ್ವಾ ಅಂತ ಕನ್ಫರ್ಮ್ ಕೂಡ ಇಲ್ಲ. ಸೊ ಇನ್ ಸಚ್ ಕೇಸಸ್ ಸೊ ವಿ ನೀಡ್ ಟು ಸಿ, ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸಾಮಿನೇಷನ್ ಮುಖ್ಯ ಆಗಿರುತ್ತೆ. ಕೆಲವ್ರಿಗೆ ಡ್ರೈ ಎಕ್ಸಿಮಾ ಕೂಡ ಸೇಮ್ ಲೈಕ್ ಸೋರಿಯಾಸಿಸ್ ಥರನೇ ಮಿಮಿಕ್ ಆಗುತ್ತೆ ವಿತ್ ದ ಸೇಮ್ ಸಿಮ್ಟಮ್ಸ್. ತುಂಬಾ ಡ್ರೈ ಎರಪ್ಷನ್ಸ್ ಇರುತ್ತೆ. ಅದರಲ್ಲೂ ವಿಂಟರ್ ಅಥವಾ ರೇನಿ ಸೀಸನ್ಸಲ್ಲಿ ತುಂಬಾ ಹೆಚ್ಚಾಗುವಂಥದ್ದು, ಸಮ್ಮರ್ ಸೀಸನ್ಸಲ್ಲಿ ಬೆಟರ್ ಇರ್ತಾರೆ. ಸೊ ಅಗೇನ್ ಸೊ ಮತ್ತು ಕೆಲವು ಫುಡ್ ಐಟಮ್ಸಿಂದ ಇಟ್ ಕ್ಯಾನ್ ಟ್ರಿಗರ್, ಲೈಕ್ ಬ್ರಿಂಜಾಲ್ ತೊಗೊಳ್ಳುವಂಥದ್ದು, ಹಾಲು ತೊಗೊಳ್ಳುವಂಥದ್ದು, ಅಥವಾ ಇನ್ನು ಕೆಲವ್ರಿಗೆ ರೆಡ್ ಮೀಟ್ ಕನ್ಸಂಪ್ಷನ್ ಅಥವಾ ನಾನ್ ವೆಜ್ ಕನ್ಸಂಪ್ಷನ್ ಇರ್ಬೋದು, ಚಿಕನ್ ಅಥವಾ ಫಿಶ್ ತೊಗೊಳ್ಳೋದ್ರಿಂದ ಸೊ ಮತ್ತಷ್ಟು ಇಚ್ಚಿಂಗ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಆ ಫ್ಲೇಕ್ಸ್ ಫಾರ್ಮೇಷನ್ ಇರ್ಬೋದು, ಆ ಡ್ರೈನೆಸ್ ಇರ್ಬೋದು, ಹೊಸದಾಗಿ ಲೆಜನ್ಸ್ ಬರೋದು ಕೂಡ ಶುರುವಾಗುತ್ತೆ. ಸೊ ದೇ ನೀಡ್ ಟು ಡಿಫ್ರೆನ್ಷಿಯೇಟ್. ಈಗ ಮೋರ್ ದೆನ್ 3 ವೀಕ್ಸಿಂದ ಅವ್ರಿಗೆ ಈ ಥರ ಅಲರ್ಜಿಕ್ ರ್ಯಾಷಸ್ ಕಾಣಿಸ್ತಿದೆ ಅಥವಾ ಪುಡಿ ಆಗಿ ಉದುರುತ್ತಿದೆ, ಇಚ್ಚಿಂಗ್ ಜಾಸ್ತಿ ಇದೆ, ಫ್ಲೇಕ್ಸ್ ಫಾರ್ಮೇಷನ್ ತುಂಬಾ ಸಿವಿಯರ್ ಆಗಿದೆ ಅಂತ ಹೇಳಿದಾಗ ಸೊ ಇನ್ ಸಚ್ ಕೇಸಸ್ ದೇ ನೀಡ್ ಟು ಸಿ, ಅಂದರೆ ಯಾವ ಕಾರಣದಿಂದ ಬಂದಿದೆ ಆ್ಯಂಡ್ ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ. ಸೊ ಅರ್ಲಿಯಾಗಿ ಡಯಾಗ್ನೋಸ್ ಮಾಡಿದ್ದೆ ಆದಲ್ಲಿ ಈ ಸೋರಿಯಾಸಿಸ್ಸಿಂದ ಆಗುವಂತಹ ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ಗೆ ಹೋಮಿಯೋಕೇರ್ನಲ್ಲಿ ಚಿಕಿತ್ಸೆ ಅಂತ ಬಂದಾಗ ಟ್ರೀಟ್ಮೆಂಟಿಗೆ ಎಷ್ಟು ಸಮಯ ಬೇಕಾಗುತ್ತೆ ಡಾಕ್ಟರ್? ಸೊ ಅಗೇನ್ ಇಟ್ ಡಿಪೆಂಡ್ಸ್ ಅವ್ರಿಗೆ ಯಾವ ರೀತಿ ಸೋರಿಯಾಸಿಸ್ ಇದೆ ಅಂತ. ಸೋರಿಯಾಸಿಸಲ್ಲಿ ಈಗ ಹಲವಾರು ಟೈಪ್ಸ್ನ ನಾವು ನೋಡ್ತೀವಿ. ಸೊ ಹೆಚ್ಚಾಗಿ ಸ್ಕ್ಯಾಲ್ಪ್ ಸೋರಿಯಾಸಿಸ್ ಅಂದರೆ ತಲೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಯೂಶಲಿ ವಿಚ್ ಇಸ್ ಮಿಸ್ಟೇಕನ್ ಫಾರ್ ಡ್ಯಾಂಡ್ರಫ್. ಸೊ ಪುಡಿ ಆಗಿ ಉದುರುವಂಥದ್ದು, ಇಚ್ಚಿಂಗ್ ಆಗುವಂಥದ್ದು, ಫ್ಲೇಕ್ಸ್ ಜಾಸ್ತಿ ಆಗಿ ತಲೆ ಭಾಗದಲ್ಲಿ ಕಾಣಿಸ್ತಾ ಇರುತ್ತೆ. ಇನ್ನು ಕೆಲವ್ರಿಗೆ ಸೋರಿಯಾಟಿಕ್ ಲೆಷನ್ಸ್ ಅಂಗೈನಲ್ಲಷ್ಟೇ ಕಾಣಿಸುತ್ತೆ, ಸೊ ಬೇರೆ ಪಾರ್ಟ್ಸಲ್ಲಿ ಇರೋದಿಲ್ಲ. ಸೊ ಅದು ಒಂದು ಕಟ್ಸ್ ಥರ ಲೈಕ್ ರಫ್ ಆ್ಯಂಡ್ ಎಡ್ಜಸ್ ಆಗಿರುತ್ತೆ, ಕೈ ತುಂಬ ರಫ್ ಆಗಿರುತ್ತೆ, ಅಥವಾ ಕಾಲಲ್ಲಿ ಸೀಳ್ ಬಿಟ್ಟಿರೋ ಆಗಿರುವಂಥದ್ದು,
ಅಥವಾ ಕೆಲವರಿಗೆ ಬ್ಲಡ್ ಬರ್ತಾ ಇರುತ್ತೆ, ಇನ್ನು ನಡೆದ್ರೆ ತುಂಬ ಪೇನ್ಫುಲ್ ಲೆಷನ್ಸ್ ಆಗಿರುತ್ತೆ. ಸೊ ಇದನ್ನು ನಾವು ಹೆಚ್ಚಾಗಿ ಪ್ಲಾಂಟರ್ ಅಥವಾ ಫಾರ್ಮರ್ ಸೋರಿಯಾಸಿಸಲ್ಲಿ ನೋಡುವಂಥದ್ದು. ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಬಿ ಸಫರಿಂಗ್. ಸೊ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹಚ್ಚೋದ್ರಿಂದ ಸ್ವಲ್ಪ ಸಬ್ಸೈಡ್ ಆಗುತ್ತೆ. ಸೊ ಮತ್ತೆ ರಿಕರೆಂಟ್ ಆಗಿ ಬರ್ತಿರೋದನ್ನ ಕೂಡ ನೋಡ್ಬೋದು. ಸೊ ಈ ಕೇಸಸಲ್ಲಿ ಕೂಡ ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೂಡ ಬೇಕಾಗಬಹುದು. ಓಕೆ ಡಾಕ್ಟರ್, ಇನ್ನು ಸಾಕಷ್ಟು ಜನಕ್ಕೆ ಇದು ಸೋರಿಯಾಸಿಸ್ ಸಮಸ್ಯೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಇನ್ನು ಕೆಲವರಿಗೆ ಗೊತ್ತಿದ್ರೂ ಕೂಡ ಸರಿಯಾಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದಿಲ್ಲ, ಅಂದರೆ ಕಂಟಿನ್ಯೂ ಮಾಡೋದಿಲ್ಲ. ಸೊ ಈ ಸಮಸ್ಯೆ ಸಿವಿಯರ್ ಆದಾಗ ಏನೆಲ್ಲ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಡಾಕ್ಟರ್? ಸೊ ಈಗ ಸೋರಿಯಾಸಿಸಿಂದ ಇಟ್ ಕ್ಯಾನ್ ಲೀಡ್ ಟು ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್ ಇಫ್ ಇಟ್ ಇಸ್ ಅನ್ಟ್ರೀಟೆಡ್. ಸೊ ಒಂದು ಅವರ ದೇಹದಲ್ಲಿ ಸ್ಪ್ರೆಡ್ ಆಗುವಂಥದ್ದು, ಸೊ ಅಂದರೆ ಬೇರೆ ಬೇರೆ ಭಾಗಕ್ಕೆ ಸ್ಪ್ರೆಡ್ ಆಗುತ್ತೆ. ಅದರಲ್ಲೂ ಪ್ಲೇಕ್ ಸೋರಿಯಾಸಿಸ್ ವಿಚ್ ಕ್ಯಾನ್ ಬಿ ಸೀನ್ 90% ಆಫ್ ದಿ ಕೇಸಸ್. ಸೊ ಹೆಚ್ಚಾಗಿ ವೈಟಿಶ್ ಸಿಲ್ವರಿ ಸ್ಕೇಲಿ ಫ್ಲೇಕ್ಸ್ ಆಗಿ ಫಾರ್ಮೇಷನ್ ಆಗುತ್ತೆ. ಲೆಷನ್ಸ್ ಆಲ್ ಓವರ್ ದಿ ಬಾಡಿ ಇರ್ಬೋದು. ಸಿವಿಯರ್ ಇಚಿಂಗ್ ಇರುತ್ತೆ ಅಥವಾ ಡ್ರೈನೆಸ್ ಇರುತ್ತೆ, ಫ್ಲೇಕ್ಸ್ ಫಾರ್ಮೇಷನ್ ಇರುತ್ತೆ. ಸೊ ಯಾವಾಗ ಈ ಲೆಷನ್ಸ್ ಜಾಯಿಂಟ್ಸಲ್ಲಿ ಕಾಣಿಸ್ಕೊಳ್ಳುತ್ತೆ, ಫಿಂಗರ್ ಜಾಯಿಂಟ್ಸ್ ಇರ್ಬೋದು ಅಥವಾ ನೀ ಜಾಯಿಂಟ್, ಎಲ್ಬೋ ಜಾಯಿಂಟ್ ಇರ್ಬೋದು. ಸೊ ಇಲ್ಲಿ ಕಾಣಿಸಿದಾಗ ಅವ್ರಿಗೆ ಫೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆಗುವಂಥದ್ದು, ರೆಸ್ಟ್ರಿಕ್ಟೆಡ್ ಅಥವಾ ಪೇನ್ಫುಲ್ ಮೂಮೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಸ್ಟಿಫ್ನೆಸ್ ಸ್ವೆಲ್ಲಿಂಗ್ ಜಾಸ್ತಿ ಆಗಿರೋದ್ರಿಂದ ಸೊ ಅವ್ರಿಗೆ ಒಂದು ಡಿಫಾರ್ಮಿಟಿ ಅಥವಾ ಅಂಗವೈಕಲ್ಯಕ್ಕೆ ಎಡೆ ಮಾಡಿಕೊಡ್ಬೋದು ಇಫ್ ಇಟ್ ಇಸ್ ಅನ್ಟ್ರೀಟೆಡ್. ಆ್ಯಂಡ್ ಆಸ್ಟಿಯೋಪೊರೋಟಿಕ್ ಅರ್ಲಿ ಚೇಂಜಸ್ನ ಅವರು ಫೇಸ್ ಮಾಡ್ತಾರೆ, ಅಂದರೆ ಮೂಳೆ ಸವೆತವನ್ನು ಬರುವಂಥದ್ದು. ಸೊ ಅದರ್ ದ್ಯಾನ್ ದಿಸ್ ಅರ್ಲಿ ದೇ ಕ್ಯಾನ್ ಬಿಕಮ್ ಡಯಾಬಿಟಿಕ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಆ್ಯಂಡ್ ಹೃದಯ ಸಂಬಂಧಿತ ಕಾಯಿಲೆಗಳಿರ್ಬೋದು. ಸೊ ಇದಕ್ಕೂ ಕೂಡ ಎಡೆ ಮಾಡಿಕೊಡ್ಬೋದು. ಬಿಕಾಸ್ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಸಫರ್ ಆಗ್ತಿರ್ತಾರೆ. ಸೊ ಅವರು ಸೋಷಿಯಲ್ ಲೈಫಲ್ಲಿ ಮಿಂಗಲ್ ಆಗೋಕ್ಕಾಗೋದಿಲ್ಲ ಅಥವಾ ಸೊ ಫುಡ್ ಶೇರ್ ಮಾಡೋಕ್ಕಾಗೋದಿಲ್ಲ. ಸೊ ಒಂದು ಮುಜುಗರದ ಭಾವನೆ ಇರುತ್ತೆ. ಸೊ ಇದರಿಂದ ಅವರು ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಹೆಚ್ಚಾಗತ್ತೆ. ಸೊ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗೋದ್ರಿಂದ ಸೊ ಹಲವಾರು ಒಂದು ಅವ್ರಿಗೆ ಸ್ಲೀಪ್ನೆಸ್ ಡಿಸಾರ್ಡರ್ಸ್ ಇರ್ಬೋದು ಅಥವಾ ಸೂಸೈಡಲ್ ಟೆಂಡೆನ್ಸಿ ಇರ್ಬೋದು, ಆಂಗ್ಸೈಟಿ ಡಿಸಾರ್ಡರ್ಸ್ ಇರ್ಬೋದು, ಸೊ ಇನ್ನು ಗ್ಯಾಸ್ಟ್ರೈಟಿಸ್ ಇರ್ಬೋದು. ಸೊ ಈ ಥರ ಹಲವಾರು ಒಂದು ಪ್ರಾಬ್ಲಮ್ಸ್ನ ಅವರು ಫೇಸ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಓಕೆ, ಸೊ ಡಾಕ್ಟರ್, ಸೋರಿಯಾಸಿಸ್ ಅಂತ ಹೇಳಿದ್ರೆ ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ. ಇದು ಲೈಫ್ ಟೈಮ್ ಡಿಸೀಸಾ ಅಥವಾ ಸರಿಯಾದ ಸಂದರ್ಭಕ್ಕೆ ಏನಾದರೂ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಅದರಿಂದ ಗುಣಮುಖರಾಗಬಹುದಾ ಡಾಕ್ಟರ್? ಸೊ ವಿ ನೀಡ್ ಟು ಸಿ ಅವರು ಯಾವ ರೀತಿ ಸೋರಿಯಾಸಿಸಿಂದ ಬಳಲ್ತಿದ್ದಾರೆ ಅಥವಾ ಎಷ್ಟು ವರ್ಷದಿಂದ ಇದೆ. ಕೆಲವ್ರಿಗೆ ಚೈಲ್ಡ್ಹುಡ್ಡಿಂದ ಇರುತ್ತೆ ಸೋರಿಯಾಸಿಸ್. ಸೊ ಆಲ್ರೆಡಿ ಮಲ್ಟಿಪಲ್ ಮೆಡಿಕೇಷನ್ಸ್ನ ತಗೊಳ್ತಿರ್ತಾರೆ, ಇಮ್ಯುನೋಸಪ್ರೆಸೆಂಟ್ಸ್ ಇರ್ಬೋದು ಅಥವಾ ಹಲವಾರು ಎಕ್ಸ್ಟರ್ನಲ್ ಅಪ್ಲಿಕೇಶನ್ನ ಹಚ್ತಾ ಇರ್ತಾರೆ. ಸೊ ಆ ತಕ್ಷಣಕ್ಕೆ ಕಮ್ಮಿ ಆಗುತ್ತೆ. ಸೊ ಈಗೇನು ಮತ್ತೆ ರಿಕರೆಂಟ್ ಆಗಿ ಬರುವಂಥದ್ದು, ಬಿಕಾಸ್ ರೈನಿ ಅಥವಾ ವಿಂಟರ್ ಸೀಸನ್ಸಲ್ಲಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಸೊ ಸ್ಪ್ರೆಡ್ ಕೂಡ ಜಾಸ್ತಿ ಆಗುತ್ತೆ, ಲೆಷನ್ಸ್ ಕೂಡ ಜಾಸ್ತಿ ಆಗ್ಬೋದು. ಸೊ ಈಗೇನು ಫರ್ದರ್ ರಿಕರೆನ್ಸಿ ಇದ್ದಾಗ ಸೊ ಇಟ್ ಕ್ಯಾನ್ ಲೀಡ್ ಟು ಕಾಂಪ್ಲಿಕೇಶನ್ಸ್ ಕೂಡ ಹೌದು. ಸೊ ಅಂಥವ್ರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಅವ್ರಿಗೆ ಎಷ್ಟು ಮಟ್ಟಿಗೆ ಅದು ಸ್ಪ್ರೆಡ್ ಆಗಿದೆ. ಸೊ ಕೆಲವ್ರಿಗೆ ಪಸ್ಚುಲರ್ ಸೋರಿಯಾಸಿಸ್ ಇರುತ್ತೆ, ಪಸ್ ಫಾರ್ಮೇಷನ್ ಇರುತ್ತೆ, ಆ್ಯಂಡ್ ರಿಪೀಟೆಡ್ ಆಗಿ ಸೋರಿಯಾಟಿಕ್ ಲೆಷನ್ಸ್ ಜೊತೆಗೆ ಫೀವರ್ ಬರ್ಬೋದು, ಆ್ಯಂಡ್ ಸಿವಿಯರ್ ಪೇಯ್ನ್ ಇರುತ್ತೆ, ಜಾಯಿಂಟ್ ಪೇಯ್ನ್ ಇರ್ಬೋದು, ಮಲ್ಟಿಪಲ್ ಪ್ರಾಬ್ಲಮ್ಸ್ನ ಅವರು ಫೇಸ್ ಮಾಡ್ತಿರ್ತಾರೆ. ಸೊ ಅಂಥವರು ರಿಪೀಟೆಡ್ ಹಾಸ್ಪಿಟಲೈಸೇಷನ್ ಕೂಡ ಆಗಿರ್ತಾರೆ ಬಿಕಾಸ್ ಆಫ್ ದಿ ಸಿವಿಯರ್ ಪೇಯ್ನ್ ಅಥವಾ ಇಚ್ಚಿಂಗ್, ಬರ್ನಿಂಗ್ ಅಥವಾ ಬ್ಲೀಡಿಂಗ್ ಸ್ಪಾಟ್ಸ್ ಇರುವಂಥದ್ದು. ಈ ಥರ ಸಿವಿಯರಿಟಿ ಇದ್ದಾಗ ಸೊ ಇನ್ ಸಚ್ ಕೇಸಸ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಈಸ್ ಅಡ್ವೈಸಬಲ್. ಇನ್ ಸಮ್ ಕೇಸಸ್ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೊ ವಿಚ್ ವಿ ಸಿ ಇನ್ ಅ ರೇರ್ ಕಂಡೀಷನ್, ಅಂದರೆ 10 to 20% ಆಫ್ ದಿ ಕೇಸಲ್ಲಿ. ಬಟ್ ತುಂಬ ಅವ್ರಿಗೆ ಭಯಾನಕರವಾಗಿರುವಂಥದ್ದು, ಇಚ್ಚಿಂಗ್ ತುಂಬ ಜಾಸ್ತಿ ಇರುತ್ತೆ. ಸೊ ಇವನ್ ಅವರು ಎಷ್ಟು ಸ್ಕ್ರ್ಯಾಚ್ ಮಾಡಿದ್ರು ಅದು ಕಮ್ಮಿ ಆಗ್ತಿರೋದಿಲ್ಲ. ಸೊ ಇದರಿಂದ ಅವ್ರಿಗೆ ಮೂರ್ ಆಫ್ ಡಿಪ್ರೆಷನ್ಗೆ ಹೋಗುವಂಥದ್ದು ಅಥವಾ ಲೆಷನ್ಸ್ ಆಗಾಗ ಇನ್ಫೆಕ್ಟ್ ಆಗುವಂಥದ್ದು. ಸೊ ಅದರಲ್ಲೂ ಇಫ್ ದ ಡಯಾಬಿಟಿಕ್, ಹೈಪರ್ ಟೆನ್ಷನ್ ಅಥವಾ ಥೈರಾಯ್ಡ್ ಸಮಸ್ಯೆ ಲೈಕ್ ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಸಫರ್ ಆಗ್ತಿದ್ದಾಗ ಸೊ ಕಾಂಪ್ಲಿಕೇಶನ್ಸ್ ವಿಲ್ ಬಿ ಸ್ಟಿಲ್ ಮೋರ್. ಇನ್ ಸಚ್ ಕೇಸಸ್ ದ ಕಾಂಪ್ಲಿಕೇಶನ್ಸ್ ಕ್ಯಾನ್ ಬಿ ಅವಾಯ್ಡೆಡ್ ಅಥವಾ ಫರ್ದರ್ ರಿಕರೆನ್ಸಿನ ಅವಾಯ್ಡ್ ಮಾಡೋದಕ್ಕೆ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಸೋರಿಯಾಸಿಸ್ ಅಂತ ಅಲ್ಲ, ಯಾವುದೇ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಅಂದರೆ ಬಹಳ ಪ್ರಮುಖವಾಗಿ ನಮ್ಮ ಜೀವನ ಶೈಲಿ ಹಾಗೂ ಆಹಾರದ ಕ್ರಮ ಕಾರಣವಾಗುತ್ತೆ. ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಮಾಡಿಫಿಕೇಶನ್ ಮಾಡ್ಕೊಳ್ಬೇಕು? ಸೊ ಲೈಫ್ ಸ್ಟೈಲ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲೂ ಸೋರಿಯಾಸಿಸ್ ಅಂತ ಬಂದಾಗ ಲೈಕ್ ಕೆಲವು ಫುಡ್ ಪ್ರಾಡಕ್ಟ್ಸ್ನ ತೊಗೊಂಡಾಗ ಸೊ ಅವ್ರಿಗೆ ಮತ್ತಷ್ಟು ಜಾಸ್ತಿ ಆಗುವಂಥದ್ದು, ಎಸ್ಪೆಷಲಿ ಗ್ಲೂಟಾನ್ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಲೈಕ್ ವೀಟ್ ಬೇಸ್ಡ್ ಪ್ರಾಡಕ್ಟ್ ಇರ್ಬೋದು ಅಥವಾ ಮೈದಾ ಸ್ಟಾರ್ಚ್ ಬೇಸ್ಡ್ ಫುಡ್ ಇರ್ಬೋದು. ಸೊ ಮತ್ತಷ್ಟು ಜಾಸ್ತಿ ಆಗುತ್ತೆ. ಆ್ಯಂಡ್ ರೆಡಿಮೇಡ್ ಫುಡ್ ಕನ್ಸಂಪ್ಷನ್, ಜಂಕ್ ಫುಡ್ ಐಟಮ್ಸ್, ಸೊ ಇದರಿಂದ ಅವ್ರಿಗೆ ಲೆಷನ್ಸ್ ಜಾಸ್ತಿ ಆಗ್ಬೋದು ಅಥವಾ ಇಚಿಂಗ್ ಟ್ರಿಗರ್ ಆಗುವಂಥದ್ದು. ಆ್ಯಂಡ್ ಇನ್ನು ಕೆಲವರಲ್ಲಿ ಹ್ಯಾಬಿಟ್ಸ್ ಅಂತ ಇದ್ದಾಗ ಲೈಕ್ ಮೋರ್ ಆಫ್ ಬೆವರೇಜಸ್ ಇಂಟೇಕ್, ಕಾಫಿ ಇರ್ಬೋದು ಅಥವಾ ಹೆಚ್ಚಾಗಿ ಟೀ ಇಂಟೇಕ್ ಮಾಡ್ಬೋದು.
ಇನ್ ಸಮ್ ಕೇಸಸ್ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು ಅಥವಾ ಸ್ಮೋಕಿಂಗ್ ಟೊಬ್ಯಾಕೊ ಚೂಯಿಂಗ್ ಇನ್ ಎನಿ ಫಾರ್ಮ್. ಸೊ ದಟ್ ಕ್ಯಾನ್ ಆಲ್ಸೋ ಟ್ರಿಗರ್ ದ ಸೋರಿಯಾಟಿಕ್ ಲೆಷನ್ಸ್. ಸೊ ಮತ್ತಷ್ಟು ಜಾಸ್ತಿ ಆಗೋದನ್ನು ಅದು ಟ್ರಿಗರ್ ಮಾಡುವಂಥದ್ದು. ಸೊ ಇನ್ ಸಚ್ ಕೇಸಸ್ ದಟ್ ಹ್ಯಾಸ್ ಟು ಬಿ ಅವಾಯ್ಡೆಡ್. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಇಸ್ ಅ ಮಸ್ಟ್. ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಹ್ಯಾಬಿಟ್ ಇರುತ್ತೆ ಆ್ಯಂಡ್ ಅವ್ರಿಗೆ ಹೆಚ್ಚಾಗಿ ಡಿಪ್ರೆಷನ್ ಹೋಗ್ತಾ ಇರ್ತಾರೆ. ಸೊ ಮಾನಸಿಕವಾಗಿ ಕೂಡ ಸಫರ್ ಆಗಿರೋದ್ರಿಂದ ಸೊ ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ಎಕ್ಸಸೈಸ್ ಇರ್ಬೋದು, ವಾಕಿಂಗ್ ಇರ್ಬೋದು, ಅಟ್ಲೀಸ್ಟ್ 45 ಮಿನಿಟ್ಸ್ ಪರ್ ಡೇ. ಸೊ ನಾವು ಅಲಾಂಗ್ ವಿತ್ ದಟ್ ಅವ್ರಿಗೆ ಹೈಡ್ರೇಷನ್ ಮೇಂಟೈನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ ಕೇಸ್ ಆಫ್ ಸೋರಿಯಾಸಿಸ್. ಸೊ ಎಕ್ಸ್ಟರ್ನಲಿ ಆ್ಯಸ್ ವೆಲ್ ಆಸ್ ಇಂಟರ್ನಲಿ. ಸೊ ಎಕ್ಸ್ಟರ್ನಲಿ ಅವರು ಮಲ್ಟಿಪಲ್ ಕ್ರೀಮ್ಸ್ ಅಥವಾ ಅದರ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡೋ ಬದಲು ಪ್ಲೇನ್ ಕೋಕೋನಟ್ ಆಯಿಲ್ ಅಥವಾ ಪ್ಲೇನ್ ವ್ಯಾಸ್ಲಿನ್ ವಿಲ್ ಬಿ ಯೂಸ್ಫುಲ್. ಆ್ಯಂಡ್ ಹೈಡ್ರೇಷನ್ ಇಂಟರ್ನಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಟ್ಲೀಸ್ಟ್ 8 to 10 ಗ್ಲಾಸಸ್ ಆಫ್ ವಾಟರ್ ಪರ್ ಡೇ ಆ್ಯಂಡ್ ಅಲಾಂಗ್ ವಿತ್ ಅ ಲಾಟ್ ಆಫ್ ಫೈಬರ್ ಇಂಟೇಕ್. ಸೊ ಅದು ಕೂಡ ಹೆಲ್ಪ್ ಆಗುವಂಥದ್ದು. ಇನ್ನು ಸಮ್ ಕೇಸಲ್ಲಿ ತುಂಬಾ ಅವರು ಸ್ಟ್ರೆಸ್ಫುಲ್ ಆಗಿರ್ತಾರೆ. ಸೊ ಬಿಕಾಸ್ ಆಫ್ ಸೋರಿಯಾಸಿಸ್ ಸೊ ತುಂಬಾ ಖಿನ್ನತೆಗೆ ಒಳಗಾಗಿರ್ತಾರೆ ಅಥವಾ ಆ್ಯಂಗ್ಸೈಟಿ ಡಿಸಾರ್ಡರ್ಸ್ ಕೂಡ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ. ಸೊ ಮೆಡಿಕೇಷನ್ಸ್ ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಥ್ರೂ ಮೆಡಿಟೇಷನ್ ಮಾಡೋದ್ರಿಂದ ಕೂಡ ಸ್ವಲ್ಪ ಮಟ್ಟಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಅಂತ ಬಂದಾಗ ರಿಯಕರೆನ್ಸ್ ಪ್ರಮಾಣ ಎಷ್ಟಿರುತ್ತೆ, ಜೊತೆಗೆ ಯಾವ ಸಂದರ್ಭದಲ್ಲಿ ರಿಯಕರೆನ್ಸ್ ಉಂಟಾಗುತ್ತೆ? ಸೊ ಇನ್ನು ರಿಯಕರೆನ್ಸ್ ಅಂತ ಬಂದಾಗ ಸೊ ಯೂಶಲಿ ಸೋರಿಯಾಸಿಸ್ ತುಂಬ ವರ್ಷದಿಂದ ಕೆಲವರು ಸಫರ್ ಆಗ್ತಿರ್ತಾರೆ. ಸೊ ಕೆಲವು ವರ್ಷಗಳ ಕಾಲ ಟ್ರೀಟ್ಮೆಂಟ್ ಮಾಡ್ತಾರೆ, ಸ್ವಲ್ಪ ಬೆಟ್ರ್ ಆಗುತ್ತೆ. ಸೊ ಈಗೇನು ಕೆಲವರು ಕಂಟಿನ್ಯೂ ಮಾಡೋದಿಲ್ಲ, ಸೊ ಅರ್ಧದಲ್ಲೇ ಸ್ಟಾಪ್ ಮಾಡ್ತಾರೆ. ಸೊ ಇನ್ ಸಚ್ ಕೇಸಸ್ ದ ರಿಯಕರೆನ್ಸ್ ರೇಟ್ ಈಸ್ ಮೋರ್. ಬಟ್ ಇನ್ ಸಮ್ ಕೇಸಸ್ ಕೆಲವ್ರಿಗೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಸೊ ಮತ್ತೆ ಬರುವ ಪಾಸಿಬಿಲಿಟೀಸ್ ಕಮ್ಮಿ ಇರುವಂಥದ್ದು. ಆ್ಯಂಡ್ ಆಲ್ರೆಡಿ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿದೆ ಅಥವಾ ಇಚ್ಚಿಂಗ್ ಜಾಸ್ತಿ ಇದೆ, ಸೊ ಅಥವಾ ಕಾಂಪ್ಲಿಕೇಶನ್ಸ್ಗೆ ಹೋಗಿದೆ ಅಂತ ಹೇಳಿದಾಗ ಸೊ ಇಟ್ ಕ್ಯಾನ್ ಬಿ ಮ್ಯಾನೇಜ್ ಥ್ರೂ ಮೆಡಿಕೇಷನ್ಸ್. ಸೊ ಕೆಲವು ವರ್ಷಗಳ ಕಾಲ ತೊಗೊಳ್ಬೇಕಾಗತ್ತೆ. ಸೊ ನಮ್ಮ ಮಕ್ಕಳಲ್ಲಿ ಈಗ ಗಟ್ಟಿಡ್ ಸೋರಿಯಾಸಿಸ್ ಅಂದರೆ ಸ್ಮಾಲ್ ಎರಪ್ಷನ್ಸ್ ಯೂಶಲಿ ಬಾಯ್ಲ್ಸ್ ಥರ ಕಾಣಿಸುತ್ತೆ. ಸೊ ತದನಂತರ ಕಾಯಿನ್ ಶೇಪ್ಗೆ ಬರುವಂಥದ್ದು ಆ್ಯಂಡ್ ಮಲ್ಟಿಪಲ್ ಆಗಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಸ್ವಲ್ಪ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆಗಿದಾಗ ಸಬ್ಸೈಡ್ ಆಗುತ್ತೆ. ಸೊ ಮತ್ತೆ ಟ್ರಿಗರ್ ಆಗುವಂಥದ್ದನ್ನ ಕೂಡ ನೋಡ್ತೀವಿ. ಇನ್ ಸಚ್ ಕೇಸಸ್ ರಿಯಕರೆನ್ಸ್ ಆಗಬಾರ್ದು ಅಂತ ಹೇಳಿದಾಗ ಸೊ ಅವರ ಒಂದು ಇಮ್ಯುನಿಟಿ ಲೆವೆಲ್ ನಾರ್ಮಲ್ ಬರೋವರೆಗೂ ಸೊ ಮೆಡಿಕೇಷನ್ಸ್ನ ಪ್ರಾಪರಾಗಿ ಕಂಟಿನ್ಯೂ ಮಾಡೋದು ಉತ್ತಮ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಸಮಸ್ಯೆ ಇದೆ ಅಂತ ಹೇಳಿ ಬೇರೆ ಕಡೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇರ್ತಾರೆ. ಸೊ ಹೋಮಿಯೋಕೇರ್ ಅಂತ ಬಂದಾಗ ಅವರು ಸಡನ್ ಸ್ವಿಚ್ ಆನ್ ಆಗಬಹುದಾ ಅಥವಾ ಸ್ವಿಚ್ ಆನ್ ಆದರೆ ಏನಾದರೂ ಸಮಸ್ಯೆ ಎದುರಾಗ್ಬೋದಾ ಡಾಕ್ಟರ್? ಸೊ ಈಗ ಸೋರಿಯಾಸಿಸ್ ಅಂತ ಹೇಳಿದಾಗ ಸೊ ಹಲವಾರು ಕಡೆ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ. ಕೆಲವ್ರಿಗೆ ಚೈಲ್ಡ್ಹುಡ್ ಹಿಸ್ಟ್ರಿ ಇರುತ್ತೆ ಅಥವಾ ಮಲ್ಟಿಪಲ್ ಮೆಡಿಕೇಷನ್ಸ್ನ ಟ್ರೈ ಮಾಡಿರ್ತಾರೆ. ಸೊ ಬಿಫೋರ್ ಕಮಿಂಗ್ ಟು ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಸೊ ಅವರು ಕೂಡ ಹೋಮಿಯೋಪತಿ ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ಬೋದು. ಸೊ ಆ್ಯಂಡ್ ಆಲ್ ಆಫ್ ಎ ಸಡನ್ ಅವ್ರು ತೊಗೊಳ್ತಿರೋ ಮೆಡಿಸಿನ್ಸ್ನ ಸ್ಟಾಪ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಅವ್ರ ಬಾಡಿ ಆಲ್ರೆಡಿ ಅದನ್ನು ಅಳವಡಿಸ್ಕೊಂಡಿರುತ್ತೆ. ಸೊ ಸಡನ್ ಶಿಫ್ಟ್ ವಿಲ್ ನಾಟ್ ಬಿ ಪಾಸಿಬಲ್. ಸೊ ಗ್ರ್ಯಾಜುವಲಿ ಅವರಿಗೆ ಆ ಮೆಡಿಸಿನ್ಸ್ ಏನು ತೊಗೊಳ್ತಿದ್ದಾರೆ, ಇಮ್ಯುನೋಸಪ್ರೆಸೆಂಟ್ಸ್ ಇರ್ಬೋದು ಅಥವಾ ಹಲವಾರು ಮೆಡಿಕೇಷನ್ಸ್, ಎಕ್ಸ್ಟರ್ನಲ್ ಅಪ್ಲಿಕೇಶನ್, ಡ್ರೈನೆಸ್ ಕಮ್ಮಿ ಮಾಡೋದಕ್ಕೆ ಸೊ ಮಲ್ಟಿಪಲ್ ಆಗಿ ಯೂಸ್ ಮಾಡ್ತಿರ್ತಾರೆ. ಸೊ ಕ್ರಮೇಣವಾಗಿ ಟೇಪರ್ ಮಾಡ್ತಾ ಬರಬೇಕಾಗತ್ತೆ. ಸೊ ಗ್ರ್ಯಾಜುವಲ್ ಆಗಿ ಅದನ್ನು ಕಮ್ಮಿ ಮಾಡ್ತಾ ಬಂದು ಸೊ ಡೋಸೇಜ್ನ ತಗ್ಗಿಸ್ತಾ ಬರುವಂಥದ್ದು. ಸೊ ತದನಂತರ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ಗೆ ಕಂಪ್ಲೀಟಾಗಿ ಶಿಫ್ಟ್ ಮಾಡುವಂಥದ್ದು. ಸೊ ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇಫ್ ದ ಆರ್ ಸಫರಿಂಗ್ ಫ್ರಮ್ ಅಂಡರ್ಲೈಯಿಂಗ್ ಡಿಸಾರ್ಡರ್ಸ್ ಲೈಕ್ ಈಗ ಶುಗರ್ಗೆ ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ ಅಥವಾ ಹೈಪರ್ ಟೆನ್ಷನ್ ಇರ್ತಾರೆ ಆ್ಯಂಡ್ ಥೈರಾಯ್ಡ್ಗೋಸ್ಕರ ಮೆಡಿಸಿನ್ಸ್ ತೊಗೊಳ್ತಿರ್ತಾರೆ. ಸೊ ಅಂಥವರಲ್ಲಿ ಸೋರಿಯಾಸಿಸ್ ಇದ್ದಾಗ ಸೊ ಅಲಾಂಗ್ ವಿತ್ ದ್ಯಾಟ್ ಮೆಡಿಕೇಷನ್ ಸೊ ದೆ ಕ್ಯಾನ್ ಕಂಟಿನ್ಯೂ ದ ಹೋಮಿಯೋಪತಿಕ್ ಮೆಡಿಸಿನ್ಸ್ ಫಾರ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಹೇಳ್ತಾ ಇದ್ರಿ BP ಶುಗರ್ ಇದ್ದವರಿಗೆ ಒಂದು ವೇಳೆ ಏನಾದರೂ ಸೋರಿಯಾಸಿಸ್ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಅವರ ಆರೋಗ್ಯದ ಸ್ಥಿತಿ ಯಾವ ರೀತಿಯಾಗಿರುತ್ತೆ, ಅಂದರೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ ಡಾಕ್ಟರ್? ಸೊ ಆಲ್ರೆಡಿ ಅವ್ರಿಗೆ ಡಯಾಬಿಟಿಕ್ ಇರುತ್ತೆ. ಅದರಲ್ಲೂ ಸೋರಿಯಾಸಿಸ್ ಅಂತ ಬಂದಾಗ ಡಯಾಬಿಟಿಕ್ ಇದ್ದವರು ಅಥವಾ ಥೈರಾಯ್ಡ್ ಸ್ಕಿನ್ ಕಂಡೀಷನ್ಸಲ್ಲಿ ಸಿವಿಯರ್ ಡ್ರೈನೆಸ್ ಇರುತ್ತೆ ಅಥವಾ ಸೊ ಅವ್ರಿಗೆ ಇಚ್ಚಿಂಗ್ ತುಂಬ ಜಾಸ್ತಿ ಮಾಡುವಂಥದ್ದು. ಇಫ್ ದೇ ಆರ್ ಸಫರಿಂಗ್ ಫ್ರಮ್ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್ ಸೊ ಅದು ಕೂಡ ಆಟೋಇಮ್ಯೂನ್ ಡಿಸಾರ್ಡರ್ ಆಗಿರುತ್ತೆ. ಇನ್ ಸಚ್ ಕೇಸಸ್ ಸೋರಿಯಾಸಿಸ್ಸು ಬಂದಾಗ ಸೊ ಮಲ್ಟಿಪಲ್ ಕಾಂಪ್ಲಿಕೇಶನ್ಸ್. ಸೊ ಅವ್ರಿಗೆ ಜಾಯಿಂಟ್ ಪ್ರಾಬ್ಲಮ್ ಬೇಗನೆ ಬರ್ಬೋದು, ಸೊ ಮೂಳೆ ಸವೆತ ಬೇಗ ಆಗ್ಬೋದು, ಸೊ ಅಥವಾ ಸ್ಕಿನ್ ಡ್ರೈನೆಸ್ ಜಾಸ್ತಿ ಆಗ್ಬೋದು. ಸೊ ಇಚ್ಚಿಂಗ್ ಅಥವಾ ಲೆಜನ್ಸ್ ಸಿವಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಅವರ ಒಂದು ಶುಗರ್ ಲೆವೆಲ್ ಕಂಟ್ರೋಲ್ ಇದೆಯಾ ಅಥವಾ ಥೈರಾಯ್ಡ್ ಲೆವೆಲ್ಸ್ ನಾರ್ಮಲ್ ಇದೆಯಾ. ಸೊ ಇಫ್ ಇಟ್ ಇಸ್ ನಾಟ್ ಅಂಡರ್ ಕಂಟ್ರೋಲ್ ಸೊ ಡೆಫಿನೆಟ್ಲಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡೋದ್ರಿಂದ ಸೊ ಗ್ರ್ಯಾಜುವಲ್ ಆಗಿ ಅವ್ರಿಗೆ ಒಂದು ಥೈರಾಯ್ಡ್ ಲೆವೆಲ್ಸ್ ನಾರ್ಮಲ್ ಬರುವಂಥದ್ದು, ಇನ್ನು ಶುಗರ್ ಲೆವೆಲ್ ಮೇಂಟೈನ್ ಆಗುವಂಥದ್ದು. ಸೊ ಇದನ್ನು ಹೆಲ್ಪ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ಗೆ ಮೆಂಟಲ್ ಸ್ಟ್ರೆಸ್ ಎಷ್ಟು ಕಾರಣ ಆಗುತ್ತೆ ಅಂತ ಹೇಳಿ?
ಸೊ ಸೋರಿಯಾಸಿಸ್ ಅಂತ ಹೇಳಿದಾಗ ವಿಚ್ ಇಸ್ ಅನ್ ಆಟೋಇಮ್ಯೂನ್ ಡಿಸಾರ್ಡರ್. ಯೂಶಲಿ ಸೋರಿಯಾಸಿಸ್, ವಿಟಿಲಿಗೋ ಈ ಥರ ಕಾಯಿಲೆಗಳು ಬರಬೇಕಾದ್ರೆ ಸೊ ಹೆಚ್ಚಾಗಿ ಸ್ಟ್ರೆಸ್ಸು, ಟೆನ್ಷನ್ನು, ಒತ್ತಡವಾದ ಜೀವನ ಶೈಲಿ ಕೂಡ ಒಂದು ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ಸೊ ಅದ್ರ ಮಿಡಲ್ ಏಜ್ ಲೈಫಲ್ಲಿ ಕೆಲವ್ರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ. ಸೊ ಅದ್ರ ಜೊತೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ಸೊ ಇಟ್ ಕ್ಯಾನ್ ಟ್ರಿಗರ್. ಸೊ ಅರ್ಲಿ ಏಜಲ್ಲಿ ಅವ್ರಿಗೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಹೆಚ್ಚು. ಸೊ ಹಾಗಾಗಿ ಒಂದು ಲೈಫ್ ಸ್ಟೈಲ್ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಥ್ರೂ ಲೈಕ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು, ಸೊ ಅಥವಾ ಮೆಡಿಟೇಷನ್ ಇರ್ಬೋದು, ಅಥವಾ ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಇರ್ಬೋದು. ಸೊ ಇದನ್ನು ಮಾಡೋದ್ರಿಂದ ಅವರ ಒಂದು ಲೈಫ್ ಸ್ಟೈಲ್ ಒಂದು ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ಇಫ್ ದ ಸಫರಿಂಗ್ ಫ್ರಮ್ ಸ್ಟ್ರೆಸ್ ಅಥವಾ ಅದರ್ ಇಲ್ನೆಸ್, ಸ್ಲೀಪ್ ಡಿಸಾರ್ಡರ್ಸ್ ಈ ಥರ ಇದ್ದಾಗ ಸೊ ದೇ ಹ್ಯಾವ್ ಟು ಟೇಕ್ ಕೇರ್ ಟು ಪ್ರಿವೆಂಟ್ ದಿಸ್ ಸಾರ್ಟ್ ಆಫ್ ಡಿಸಾರ್ಡರ್ಸ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಚಳಿಗಾಲ ಬಂತು ಅಂತ ಹೇಳಿದ್ರೆ ಯೂಶಲಿ ಸ್ಕಿನ್ ಡ್ರೈ ಆಗೋದಕ್ಕೆ ಶುರು ಆಗುತ್ತೆ. ಸೊ ಫ್ಲೇಕ್ಸ್ ಲೈಕ್ ಪುಡಿ ಪುಡಿ ಉದ್ರೋಕೆ ಸ್ಟಾರ್ಟ್ ಆದಾಗ ಇದನ್ನು ಸೋರಿಯಾಸಿಸ್ ಅಂತ ಹೇಳಿ ಡಯಾಗ್ನೋಸ್ ಮಾಡೋದು ಹೇಗೆ ಅಂತ ಹೇಳಿ? ಸೊ ನೀವು ಹೇಳಿದಾಗೆ ಸೊ ಮೋಸ್ಟ್ ಆಫ್ ದಿ ಕೇಸಲ್ಲಿ ಈಗ ವಿಂಟರ್ ಸೀಸನ್ ಅಥವಾ ರೈನಿ ಸೀಸನ್ಸಲ್ಲಿ ಈ ಸೋರಿಯಾಸಿಸ್ ಅಂತ ಬಂದಾಗ ಡ್ರೈನೆಸ್ ಜಾಸ್ತಿ ಇರುತ್ತೆ, ಇಚ್ಚಿಂಗ್ ಜಾಸ್ತಿ ಇರ್ಬೋದು, ಫ್ಲೇಕ್ ಫಾರ್ಮೇಷನ್ ಆಗ್ಬೋದು, ಪುಡಿ ಪುಡಿಯಾಗಿ ಉದುರುವಂಥದ್ದು. ಸೊ ಈ ಥರ ಒಂದು ಸಮಸ್ಯೆನ ಅವರು ಫೇಸ್ ಮಾಡ್ತಿರ್ತಾರೆ. ಸೊ ಇನ್ ಸಚ್ ಕೇಸಸ್ ನೋಡ್ಕೋಬೇಕಾಗತ್ತೆ. ಸೊ ಇಂಟರ್ನಲಿ ಹೈಡ್ರೇಷನ್ ಆ್ಯಸ್ ವೆಲ್ ಆಸ್ ಸೊ ಎಕ್ಸ್ಟರ್ನಲಿ ಕೂಡ ಅವ್ರಿಗೆ ಮೇಂಟೈನ್ ಮಾಡುವಂಥದ್ದು. ಆ್ಯಂಡ್ ಈ ಸೀಸನ್ಸಲ್ಲಿ ಯೂಶಲಿ ಚರ್ಮ ತುಂಬ ಡ್ರೈ ಆಗೋದ್ರಿಂದ ಸೋರಿಯಾಸಿಸ್ ಪೇಷಂಟ್ಸ್ ತುಂಬಾ ಸಫರ್ ಆಗ್ತಾರೆ. ಚರ್ಮ ಎಳ್ದಂಗೆ ಆಗುವಂಥದ್ದು, ಸಿವಿಯರ್ ಪೇನ್ಫುಲ್ ಅಂತಲೇ ಹೇಳ್ಬೋದು. ಇಚ್ಚಿಂಗ್ ತುಂಬ ಜಾಸ್ತಿ ಆಗುತ್ತೆ, ಫ್ಲೇಕ್ಸ್ ಫಾರ್ಮೇಷನ್, ಉದ್ರೋದು, ಪುಡಿ ಪುಡಿ ಆಗೋದು ಜಾಸ್ತಿ ಆಗುತ್ತೆ. ಸೊ ಇನ್ ಸಚ್ ಕಂಡೀಷನ್ ಅವರ ಒಂದು ಹೈಡ್ರೇಷನ್ ಲೆವೆಲ್ನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಸೊ ಆ್ಯಂಡ್ ಮೋರ್ ಆಫ್ ಒಂದು ಟ್ರಿಗರಿಂಗ್ ಫುಡ್ ಫ್ಯಾಕ್ಟರ್ಸ್ ಏನಿದೆ, ಸ್ಪೈಸಿ ಇರ್ಬೋದು, ಮಸಾಲ ಫುಡ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಗ್ಲೂಟೋನ್ ಕನ್ಸಂಪ್ಷನ್ ಇರ್ಬೋದು, ಆ್ಯಂಡ್ ರೆಡ್ ಮೀಟ್, ನಾನ್ ವೆಜ್ ಕನ್ಸಂಪ್ಷನ್ ಇರ್ಬೋದು. ಸೊ ಇದನ್ನು ಕಂಪ್ಲೀಟ್ ಅವಾಯ್ಡ್ ಮಾಡೋದ್ರಿಂದ ಆ ಸೀಸನ್ಸಲ್ಲಿ ಪರ್ಟಿಕ್ಯುಲರ್ಲಿ ಸ್ವಲ್ಪ ಮಟ್ಟಿಗೆ ಅಲೆಜನ್ಸ್ ಟ್ರಿಗರ್ ಹೋಗೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಸೋರಿಯಾಸಿಸ್ ಅಂತ ಬಂದಾಗ ಕೆಲವೊಂದಿಷ್ಟು ಟೈಪ್ಸ್ಗಳಿದೆ ಅಂತ ಹೇಳ್ತಾ ಇದ್ರಿ. ಸೊ ಆ ಟೈಪ್ಸ್ಗಳು ಯಾವುದು, ಜೊತೆಗೆ ಯಾವುದು ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು? ಸೊ ಈಗ ಸೋರಿಯಾಸಿಸ್ ದೇಹದಲ್ಲಿ ಯಾವ ಭಾಗದಲ್ಲಿ ಕೂಡ ಕಾಣಿಸ್ಬೋದು. ಸೊ ಕ್ವೈಟ್ ಕಾಮನ್ ಆಗಿ ಹೆಚ್ಚಾಗಿ ನೋಡುವಂಥದ್ದಾದರೆ ಸ್ಕ್ಯಾಲ್ಪ್ ಸೋರಿಯಾಸಿಸ್, ತಲೆ ಭಾಗದಲ್ಲಿ ಕಾಣಿಸುವಂಥದ್ದು, ಅಥವಾ ಅಂಗಾಲು ಅಂಗೈನಲ್ಲಿ ಕಾಣಿಸುವಂಥದ್ದು, ಇದು ಹೆಚ್ಚಾಗಿ ನಾವು ನೋಡ್ಬೋದು. ಆ್ಯಂಡ್ ಇನ್ನು ಮಕ್ಕಳಲ್ಲಿ ಬಂದಾಗ ಗಟೆಡ್ ಸೋರಿಯಾಸಿಸ್ ಲೈಕ್ ಸ್ಮಾಲ್ ಲೆಜನ್ಸ್ ಅಪಿಯರೆನ್ಸ್ ಇರುತ್ತೆ, ಇಚ್ಚಿಂಗ್ ಅಥವಾ ಸಿವಿಯರ್ ಪೇನ್ಫುಲ್ ಆಗಿ ಕಾಣಿಸುತ್ತೆ. ಸೊ ಇನ್ ಸಮ್ ಕೇಸಸ್ ಪ್ಲೇಕ್ ಸೋರಿಯಾಸಿಸ್, ಅಂದರೆ 90% ಆಫ್ ದಿ ಕೇಸಲ್ಲಿ ನಾವು ಪ್ಲೇಕ್ ಸೋರಿಯಾಸಿಸ್ನ ನೋಡ್ತೀವಿ. ಇನ್ನು ರೇರ್ ಕಂಡೀಷನ್ಸಲ್ಲಿ ಅಥವಾ ತುಂಬ ಒಂದು ಸೋರಿಯಾಸಿಸ್ ಜಾಸ್ತಿ ಆಗುವಂಥದ್ದು ಅಂದರೆ ಎರಿಥ್ರೋಡರ್ಮ್ಯಾಟಿಕ್ ಸೋರಿಯಾಸಿಸ್ ಅಥವಾ ಸೋರಿಯಾಸಿಸ್ ವಲ್ಗಾರಿಸ್ ಅಂತ ಹೇಳ್ತೀವಿ. ಸೊ ಇನ್ ದಟ್ ಕೇಸ್ ಅವರ ಒಂದು ಹೋಲ್ ಬಾಡಿ ಇಟ್ ಕ್ಯಾನ್ ಸ್ಪ್ರೆಡ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಸೊ ಸೋರಿಯಾಸಿಸ್ನ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸೋರಿಯಾಸಿಸ್ ಅಂದರೆ ಏನು, ಯಾಕೆ ಈ ಸಮಸ್ಯೆ ಬರುತ್ತೆ, ಜೊತೆಗೆ ಇದಕ್ಕೆ ಪರಿಹಾರಗಳೇನು ಅಂತ ಹೇಳಿ ಡಾಕ್ಟರ್ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂಥ ಈ ಸಂಖ್ಯೆಗೆ ಕರೆ ಮಾಡ್ಬೋದು, ಡಾಕ್ಟರ್ ಜೊತೆಗೆ ಮಾತನಾಡಬಹುದು, ಅಥವಾ ಡಾಕ್ಟರನ್ನು ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋಕೇರ್ಗೆ ಬನ್ನಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.